ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇನೆ. ಈ ದಿನ ನಾವು ಕೇಳಿಸಿಕೊಳ್ಳುವಂತ ಪ್ರಸಂಗದ ವಿಷಯ, ದೇವರು ನಮ್ಮನ್ನು ಏಕೆ ಆರಿಸಿಕೊಂಡರು. ಜನವರಿ 6ನೇ ತಾರೀಕು 2023ನೇ ಇಸ್ವಿ ಮೊದಲನೇ ವಾರದ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಇದನ್ನ ಪ್ರಸಂಗ ಮಾಡಿರ್ತೀನಿ. ಇದು ಖಂಡಿತವಾಗಿ ಅನೇಕರಿಗೆ ಆಶೀರ್ವಾದವಾಗಿತ್ತು, ನಿಮಗೂ ಆಶೀರ್ವಾದವಾಗಿರುತ್ತೆ. ಕೇಳಿಸ್ಕೊಳ್ರಿ, ನೋಡ್ರಿ, ಆಶೀರ್ವಾದ ಹೊಂದ್ರಿ. ದೇವರು ನಮ್ಮನ್ನು ಏಕೆ ಆರಿಸಿಕೊಂಡಿದ್ದಾರೆ, ಈ ವಿಷಯ ನಾವು ಧ್ಯಾನ ಮಾಡಕ್ಕೆ ಹೋಗ್ತೀವಿ. ಸುಮಾರು 7-8 ಕಾರ್ಯಗಳು ಕಾರಣದಿಂದ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಈ ಲೋಕದಲ್ಲಿ ಅನೇಕರನ್ನ ಬಿಟ್ಟು ದೇವರು ನಾವು ಒಬ್ಬೊಬ್ಬರನ್ನ ಆರಿಸ್ಕೊಂಡಿದ್ದಾರೆ. ಆತನ ಸನ್ನಿಧಿಯಲ್ಲಿ ಕುಳಿತುಕೊಳ್ಳೋ ಹಾಗೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಆತನ ಮುಂದೆ ನಿಲ್ಲೋ ಹಾಗೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಆತನ ಹತ್ರ ಮಾತನಾಡೋ ಹಾಗೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಮಗೆ ಆ ಯೋಗ್ಯತೆ ಇಲ್ಲ, ನಮ್ಮ ಯಾರಿಗೂ ಆ ಯೋಗ್ಯತೆ ಇಲ್ಲ. ಆದರೆ ಆತನ ರಕ್ತ ಸುರಿಸಲ್ಪಟ್ಟಿದೆ. ಆತ ನಮಗಾಗಿ ವೇದನೆ ಅನುಭವಿಸಿದ್ದಾರೆ. ಇವತ್ತು ನಾವೆಲ್ಲರೂ ನೇರವಾಗಿ ದೇವರ ಸನ್ನಿಧಾನದಲ್ಲಿ ದೇವರೊಂದಿಗೆ ಮಾತಾಡುವ ಹಾಗೆ, ದೇವರ ಆಶೀರ್ವಾದಗಳನ್ನು, ಮುಖ್ಯವಾಗಿ ಪರಲೋಕ ರಾಜ್ಯವನ್ನು ನಾವು ಪಡೆಯುವ ಹಾಗೆ, ದೇವರು ಸ್ವಾಧೀನ ಮಾಡಿಕೊಳ್ಳೋ ಹಾಗೆ, ಆ ಸ್ವಾಸ್ಥ್ಯವನ್ನು ದೇವರು ನಮಗೆ ಕೊಡೋ ಹಾಗೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹಾಗಾದರೆ ದೇವರು ನಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾರೆ ಎಂಬುದಾಗಿ ನಾವು ಕೆಲವು ಕಾರ್ಯಗಳನ್ನ ನೋಡೋಣ. ಒಂದನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನಾವು ಈಗ ಓದೋಣ. ಎಫೆಸ 1:4-5. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ಒಂದನೇದಾಗಿ ದೇವರು ನಮ್ಮನ್ನು ಯಾಕೆ ಆರಿಸಿಕೊಂಡ್ರು? ನಾವು ಪ್ರೀತಿಯಲ್ಲಿ ನಡೆದು. ದೇವರನ್ನ ಪ್ರೀತಿ ಮಾಡಬೇಕು, ಅದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಬೇರೆ ಎಲ್ಲ ವಿಷಯಗಳು ಆಮೇಲೆ, ಆದರೆ ದೇವರ ಪ್ರೀತಿ ನಮ್ಮಲ್ಲಿ ತುಂಬಿ ತುಳುಕಬೇಕು. ದೇವ್ರ ಮೇಲೆ ನಮಗೆ ಪ್ರೀತಿ ಇರಬೇಕು, ದೇವ್ರ ಮೇಲೆ ನಮಗೆ ಆಸೆ ಇರಬೇಕು. ದೇವರು ಯಾಕಂದರೆ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ನಾವು ವೈರಿಗಳಾಗಿದ್ದಾಗ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಹಾಗಾದರೆ ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕು. ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳೋದಂದರೆ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಇವುಗಳನ್ನು ಪ್ರತಿದಿನ ನಾವು ತ್ಯಜಿಸಿ ಪ್ರತಿದಿನ ಅವರನ್ನು ಪ್ರೀತಿಸಬೇಕು. ಅವರಿಗೆ ಪ್ರಥಮ ಸ್ಥಾನ ಕೊಡಬೇಕು, ಅವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡಬೇಕು. ಅವರನ್ನು ನಾವು ಆರಾಧಿಸಬೇಕು, ಅವರೊಂದಿಗೆ ನಾವು ಮಾತಾಡುವವರಾಗಿರಬೇಕು, ಅವರನ್ನು ನಾವು ಸೇವಿಸುವವರಾಗಿರಬೇಕು. ಮಾತ್ರವಲ್ಲದೆ ಅವರೊಂದಿಗೆ ನಾವು ಪ್ರಾರ್ಥಿಸುವವರಾಗಿರಬೇಕು, ಅವರೊಂದಿಗೆ ನಾವು ಸಮಯ ಕಳೆಯುವವರಾಗಿರಬೇಕು. ಇದು ನಮ್ಮ ಜೀವಿತದಲ್ಲಿ ಭಾಳ ಪ್ರಾಮುಖ್ಯ ಪ್ರಿಯರೇ, ಭಾಳ ಪ್ರಾಮುಖ್ಯ. ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ಯಾಕಂದರೆ ಅವರೊಂದಿಗೆ ಪ್ರೀತಿಯಲ್ಲಿ ನಾವು ನಡಿಬೇಕು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅವ್ರನ್ನ ಪ್ರೀತಿ ಮಾಡೋಕ್ಕಾಗ್ತಾ ಇಲ್ವಾ, ಅದಕ್ಕೆ ಅಡ್ಡಿ ಯಾವುದಾಗಿದೆ ಅದನ್ನು ಕಿತ್ತು ಬಿಸಾಡಬೇಕು, ಅದನ್ನು ಆಫ್ ಮಾಡಬೇಕು, ಅದನ್ನು ಡಿಲೀಟ್ ಮಾಡಬೇಕು. ಅದು ಭಾಳ ಪ್ರಾಮುಖ್ಯ. ಮತ್ತು ಅದೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆತನ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿರಬೇಕು. ಅದಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಬೇರೆ ಎಲ್ಲ ವಿಷಯಗಳು ಆಮೇಲೆ, ಆದರೆ ಆತನ ಸನ್ನಿಧಿಯಲ್ಲಿ, ಆ ದೇವ್ರ ಮುಂದೆ ಯಾರೂ ಇಲ್ಲದೆ ಇರುವಾಗ ನಾನು ನೀನು ಪರಿಶುದ್ಧರಾಗಿರ್ಬೇಕಂತ ದೇವರು ಇಷ್ಟಪಡ್ತಾರೆ. ಸರಿ, ಒಂದು ವೇಳೆ ಇಲ್ಲಿವರೆಗೂ ಇಲ್ವಾ, ಇವತ್ತು ತೀರ್ಮಾನ ಮಾಡಿ, ನಿನ್ನ ಪರಿಶುದ್ಧತ್ವ ನಾನು ಕೊಡು, ನಿನ್ನ ನೀತಿಯನ್ನು ನಾನು ಕೊಡು. ಯಾರೂ ಇಲ್ಲದೆ ಹೋದರೂ ನೀನು ಇದೆಯಾ, ನಿನಗೆ ಭಯಪಟ್ಟು ನಾನು ಜೀವಿಸ್ಬೇಕಪ್ಪ, ಆ ರೀತಿ ನನಗೆ ಕೃಪೆ ಕೊಡು ದೇವರೇ ಎಂಬುದಾಗಿ ಕೇಳ್ರಿ. ಆ ಪರಿಶುದ್ಧತೆ ಇಲ್ಲದೆ ಜೀವಿಸಿದೀವ, ಸರಿ, ಈ ವರ್ಷ ಒಂದು ತೀರ್ಮಾನ ಮಾಡೋಣ, ದೇವರ ಹತ್ರ ನಾವು ಕೇಳೋಣ. ದೇವರ ಪರಿಶುದ್ಧಾತ್ಮನ ಸಹಾಯದಿಂದ ಪರಿಶುದ್ಧತೆ ಕೊಡ್ತಾರೆ. ಮತ್ತು ಅದೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೋಷವಿಲ್ಲದವರು ಆಗಿರಬೇಕೆಂದು. 3 ಕಾರ್ಯ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ಈ ವಾಕ್ಯದಲ್ಲಿನೇ. ಒಂದನೇದಾಗಿ ಪ್ರೀತಿಯಲ್ಲಿ ನಡಿಬೇಕು, ಒಂದನೇದಾಗಿ ದೇವರನ್ನ ಪ್ರೀತಿ ಮಾಡಬೇಕು. ಕೀರ್ತನೆ 127:3 ಬರೆಯಲ್ಪಟ್ಟಿದೆ, ದೇವರು ತನ್ನನ್ನು ಪ್ರೀತಿಸುವವರಿಗೆ ನಿದ್ರೆಯಲ್ಲೂ ಆಹಾರ ಕೊಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಏನಾದರೂ ಅರ್ಥ? ಹಾಗಾದರೆ ನಾವು ನಿದ್ದೆ ಮಾಡ್ಕೊಂಡಿದ್ರೆ ದೇವರು ನಮಗೆ ಆಹಾರ ಕೊಡ್ತಾರೆ ಅಂತ ಅರ್ಥನ? ಇಲ್ಲ.
ಅದರ ಅರ್ಥ ಏನಂತಂದರೆ ನಾವು ಮೊದಲು ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟರೆ, ಮೊದಲು ಆತನ ವಾಕ್ಯ ಓದೋದು, ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ನಮ್ಮ ಜೀವಿತದಲ್ಲಿ ದೇವ್ರನ್ನ ಮೊದಲನೇ ಸ್ಥಾನದಲ್ಲಿ ಇಟ್ಟರೆ, ನಾವು ಮುಂಜಾನೆ ಬೆಳಿಗ್ಗೆ ಎದ್ದು ರಾತ್ರಿ ಭಾಳ ಲೇಟಾಗಿ ಓಟಿ ನಾವು ಮಾಡಿನೇ ಮುಂದುವರಿಬೇಕು ಅನ್ನೋದೇನಿಲ್ಲ. ನಾವು ನಮ್ಮ ದೇಹಕ್ಕೆ ಸರಿಯಾದ ಸಮತೋಲನವಾದಂಥ ಆಹಾರ, ಸಮತೋಲನವಾದಂಥ ಒಂದು ನಿದ್ದೆ, ಮಾತ್ರವಲ್ಲದೆ ನಮ್ಮ ಕೈನಲ್ಲಿ ಏನಾಗುತ್ತೋ ಅದು ಕೆಲಸಗಳು ನಾವು ಮಾಡ್ಕೊಂಡಿದ್ರೆ ಖಂಡಿತವಾಗಿ ಶಕ್ತಿ ಮೀರಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ದೇವರು ನಮಗೆ ನೇಮಿಸಿರುವಂಥ ಕೆಲಸಗಳು ನಾವು ಮಾಡಿಕೊಂಡು ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ನಾವು ಜೀವಿಸೋದಾದರೆ ಖಂಡಿತವಾಗಿ ದೇವರು ನಮ್ಗೆ ಆಹಾರವನ್ನು ಕೊಡ್ತಾರೆ. ಇವತ್ತು ಎಷ್ಟೋ ಜನ ನೋಡ್ರಿ, ಓಟಿ ಮಾಡಿ, ಡ್ಯೂಟಿ ಮಾಡೋದು ಮಾತ್ರ ಅಲ್ಲ, ಓಟಿನೂ ಮಾಡಿ ಹೆಂಗೋ ಜೀವಿಸ್ಬೇಕಂತ ದೇವರಿಗೆ ಕೊಡೋ ಟೈಮನ್ನು ಓಟಿಗೆ ಕೊಡೋದ್ರಿಂದ ಅನೇಕರಿಗೆ ಸರಿಯಾದ ನಿದ್ರೆನೂ ಇಲ್ಲ. ಮಾತ್ರವಲ್ಲದೆ ಅನೇಕರು ತಮ್ಮ ಜೀವಿತನ ನಡೆಸೋಕ್ಕಾಗ್ತಾ ಇಲ್ಲ. ಆದರೆ ಯಾವ ಒಬ್ಬ ವ್ಯಕ್ತಿ ಪ್ರತಿದಿನ ದೇವರಿಗೆ ಆತನ ಪ್ರೀತಿ ಮಾಡಿ, ಆತನಿಗೆ ಪ್ರಥಮ ಸ್ಥಾನ ಕೊಟ್ಟು, ಆತನ ಕೈಲಾದಷ್ಟು ಮಟ್ಟಿಗೆ ಸರಿಯಾದ ಊಟ, ಸರಿಯಾದ ಆಹಾರ, ಸರಿಯಾದ ನಿದ್ದೆ ಇದಿರಬೇಕು. ಆ ರೀತಿ ಇರೋದಾದರೆ ದೇವರು ನಿದ್ರೆಯಲ್ಲಿಯೂ ಅವನಿಗೆ ಆಹಾರ ಕೊಡ್ತಾರೆ. ಅವನು ಜಾಸ್ತಿ ಓವರ್ ಆಗಿ ತನ್ನ ಶಕ್ತಿ ಮೀರಿ ಆತನು ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅದು ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು. ದೇವ್ರ ಪ್ರೀತಿ ಮಾಡಬೇಕು. ದೇವ್ರನ್ನ ಮೊದಲನೇ ಸ್ಥಾನದಲ್ಲಿ ನಾವೆಲ್ಲರೂ ಇಡೋಣ ಪ್ರತಿದಿನ. ಮತ್ತು ಆತನ ಸನ್ನಿಧಿಯಲ್ಲಿ ದೇವ್ರ ಮುಂದೆ ಪರಿಶುದ್ಧರಾಗಿರೋಣ. ದೋಷವಿಲ್ಲದವರು ನಾವು ಆಗಿರಬೇಕೆಂದು ಜಗದುತ್ಪತ್ತಿಗೆ ಮುಂಚೆನೇ ಆರಿಸ್ಕೊಂಡ್ರು. ಹಾಗಾದರೆ ಇವತ್ತು ದೇವರು ನಮಗೆ ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಬೇರೆಯವ್ರಿಗಿಂತ ನಮಗೆ ಇದು ಮಾಡಿಲ್ಲ, ಅದು ಮಾಡಿಲ್ಲ ಅನ್ನೋದನ್ನು ಯೋಚನೆ ಮಾಡಬೇಡಿ. ನಮ್ಮನ್ನು ಆರಿಸ್ಕೊಂಡ್ರ ಉದ್ದೇಶನೇ ಈ 3 ಕಾರ್ಯ: ದೇವರನ್ನ ಪ್ರೀತಿ ಮಾಡಬೇಕು, ಆತನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿರಬೇಕು, ಮತ್ತು ದೋಷವಿಲ್ಲದವರಾಗಿರ್ಬೇಕು. ಅದಕ್ಕೆ ನಮ್ಮನ್ನು ಆರಿಸ್ಕೊಂಡು ಇದನ್ನು ನೀವು ಫೋಕಸ್ ಮಾಡಿರಿ, ಬಾಕಿ ಎಲ್ಲ ಕಾರ್ಯಗಳು ಅದಾಗದೇ ಪಜಲ್ ಥರ ಜಾಯಿನ್ ಆಗುತ್ತೆ. ಇದನ್ನು ನೀವು ಬಿಟ್ಬಿಟ್ಟು ನೀನು ಬೇರೆ ಏನೆಲ್ಲ ಮಾಡೋಕ್ಕೆ ಹೋದಾಗ ಖಂಡಿತವಾಗಿ ನಮಗೆ ಹೋರಾಟ ಇರ್ತದೆ. ಮಾತ್ರವಲ್ಲದೆ ನಮಗೆ ಏನೂ ಸಾಧಿಸೋಕ್ಕಾಗಲ್ಲ ಈ ಲೋಕದಲ್ಲಿ. ನೋಡಿ, ಲೋಕದವರು ಲೋಕದ ರೀತಿಯಲ್ಲಿ ಸಾಧಿಸ್ತಾರೆ, ಆದರೆ ದೇವ್ರ ಮಕ್ಕಳು ಸಾಧಿಸಬೇಕಾಗಿದ್ದು ಈ ರೀತಿಯಲ್ಲಿ. ಮೊದಲು ದೇವರನ್ನ ಪ್ರೀತಿ ಮಾಡಬೇಕು, ಮೊದಲು ದೇವರಿಗೆ ಟೈಮ್ ಕೊಡಬೇಕು, ಮೊದಲು ವಾಕ್ಯ, ಪ್ರಾರ್ಥನೆ, ಆರಾಧನೆ. ಮತ್ತು ದೇವರೇ, ಇವತ್ತು ನಾನು ನಿನ್ನನ್ನು ಮೆಚ್ಚಿಸ್ತೀನಿ ದೇವರೇ, ಮಾತ್ರವಲ್ಲದೆ ನಿನ್ನ ಸನ್ನಿಧಿಯಲ್ಲಿ ನಾನು ದೋಷವಿಲ್ಲದವನಾಗಿ ನಾನು ನಡಿತೀನಿ ದೇವರೇ ಅಂತ ತೀರ್ಮಾನ ಮಾಡಿರಿ. ನೀವು ನೋಡಿ, ಬಾಕಿ ಎಲ್ಲ ಕಾರ್ಯಗಳು ಓಟಿ ಮಾಡೋರಿಗಿಂತ ನಿನ್ನ ಜೀವಿತ ಆನಂದವಾಗಿರ್ತದೆ. ಎಷ್ಟು ಜನ ಓಟಿ ಮಾಡೋದು ತಪ್ಪಿಲ್ಲ, ನಾನು ಹೇಳ್ತಾ ಇರೋದು ಅದು ತಪ್ಪಿಲ್ಲ. ಬಟ್ ಆದರೆ ದೇವರಿಗೆ ಸಮಯ ಕೊಡದೇ ಇರೋದು ತಪ್ಪು, ದೇವ್ರನ್ನ ಪ್ರೀತಿ ಮಾಡದೇ ಇರೋದು ತಪ್ಪು, ದೇವ್ರ ವಾಕ್ಯನ ಓದದೇ ಇರೋದು ತಪ್ಪು. ಇಲ್ಲ, ನನಗೆ ಓಟಿ ಯಾರು ಕೊಡ್ತಾರೆ ನನಗೆ, ಸರಿ ಮಾಡು, ಬಟ್ ದೇವ್ರನ್ನ ಬಿಡಬೇಡ. ಓಟಿ ಮಾಡಬೇಡ ಅಂತ ದೇವ್ರು ಹೇಳಿಲ್ಲ. ಬಟ್ ಆದರೆ ದೇವ್ರು ಏನು ಹೇಳ್ತಾ ಇರೋದು, ಅವ್ರನ್ನ ಪ್ರೀತಿ ಮಾಡು, ಅವ್ರಿಗೆ ಟೈಮ್ ಕೊಡು, ಅವ್ರನ್ನ ನೀನು ಮುಂದೆ ಇಡು. ಆವಾಗ ನೀವು ನೋಡ್ರಿ, ಆಟೋಮೆಟಿಕ್ಕಾಗಿ ಏನೇನು ಜಾಯ್ನ್ ಆಗಬೇಕೋ ಅದೆಲ್ಲ ನಿನಗೆ ದೇವರು ಮಾಡ್ತಾರೆ. ಅದಕ್ಕಾಗಿಯೇ ದೇವ್ರು ನಮ್ಮನ್ನು ಆರಿಸ್ಕೊಂಡಿದ್ದು, ಜಗದುತ್ಪತ್ತಿಗೆ ಮುಂಚೆನೇ ನಮ್ಮನ್ನು ಆರಿಸ್ಕೊಂಡಿದ್ದು. ಸರಿ, ಇದಿಲ್ವಾ, ಈ ವರ್ಷ ನಾವು ಪ್ಲ್ಯಾನ್ ಮಾಡೋಣ, ಈ ವರ್ಷ ನಾವು ತೀರ್ಮಾನ ಮಾಡೋಣ, ಈ 3 ಕಾರ್ಯಗಳನ್ನ ನಾವು ಫೋಕಸ್ ಆಗಿಟ್ಕೊಳ್ಳೋಣ, ಈ 3 ಕಾರ್ಯನೇ ನಾವು ಪ್ರಥಮ ಸ್ಥಾನದಲ್ಲಿ ಇಡೋಣ. ಅವ್ರನ್ನ ಪ್ರೀತಿ ಮಾಡೋಣ, ಅಂದರೆ ಅವ್ರಿಗೆ ಟೈಮ್ ಕೊಡೋಣ, ಅವರಿಗೆ ಪರಿಶುದ್ಧರಾಗಿ ಜೀವಿಸೋಣ, ದೋಷವಿಲ್ಲದವರಾಗಿ ಜೀವಿಸೋಕ್ಕೆ ಪ್ರಯತ್ನ ಮಾಡೋಣ. ಆವಾಗ ದೇವರ ಕೃಪೆಯನ್ನು ನಮಗೆ ದೇವರು ಕೊಡ್ತಾರೆ. ಕರ್ತನು ತಾನೇ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದೇನೆ ಎಂಬುದಾಗಿ ನಾನು ನಂಬ್ತೇನೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಹೌದು ಸ್ವಾಮಿ, ನಮ್ಮನ್ನು ನೀವು ಆರಿಸ್ಕೊಂಡಿದ್ದೀರಾ, ಅದಕ್ಕಾಗಿ ಸ್ತೋತ್ರಪ್ಪ. ನಮ್ಮನ್ನು ಫಲ ಕೊಡಲಿಕ್ಕೆ ಆರಿಸ್ಕೊಂಡಿದ್ದೀರಾ, ನಿನ್ನ ಮುಂದೆ ನಿರ್ದೋಷಿಗಳಾಗಿರುವುದಕ್ಕೆ ಆರಿಸ್ಕೊಂಡಿದ್ದೀರಾ. ಆದ್ದರಿಂದ ನಿನಗೆ ಭಯಭಕ್ತಿ ಉಳ್ಳವರಾಗಿ ನಡೆಯುವಾಗ ಎಲ್ಲರೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡೋಣ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡುವಾಗ
ನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ
ಕೈ ಬಿಡೇನು. ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ, ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ